ನಮಸ್ಕಾರ. ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯಾ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ನಮ್ಮ ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಪ್ರತಿಭಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಹಾಡುಗಾರಿಕೆಯಲ್ಲಿ ಹಾಗೂ ನೃತ್ಯದಲ್ಲಿ ಅಂದ್ರೆ ಭರತನಾಟ್ಯ ಕ್ಷೇತ್ರದಲ್ಲಿ ಅದೆಷ್ಟೋ ಸಾಧನೆಯನ್ನ ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಹೆಸರಾಂತ ಒಂದು ಪ್ರತಿಭೆ ಎನಿಸಿಕೊಂಡಂತಹ ಒಂದು ಪ್ರತಿಭೆ ಅಂತಾನೆ ಹೇಳ್ಬೋದು. ಇವರು ಬೇರೆ ಯಾರು ಅಲ್ಲ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಪ್ರತಿಭೆಯಾಗಿರುವಂತಹ ಸ್ಫೂರ್ತಿ ಭಟ್ ಅವರು. ಸೊ ಬನ್ನಿ ಇವರ ಕಲಾ ಜರ್ನಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದಾರೆ, ಇಲ್ಲಿಯವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಎಸ್, ನಮಸ್ತೆ ಸ್ಫೂರ್ತಿ ಭಟ್ ಅವರೇ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಓಕೆ, ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಸೊ ಇವತ್ತು ನಮ್ಮ ಅಭಿಮತದ ವೀಕ್ಷಕರು ನಿಮ್ಮ ಒಂದು ಪ್ರತಿಭಾ ಜರ್ನಿಯನ್ನ ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಸ್ಫೂರ್ತಿಯವರು ಯಾವ ಊರಿನಿಂದ ಬಂದಿದ್ದೀರಾ ಅಂಡ್ ಯಾವ ತರಗತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ನಡೀತಾ ಇದೆ ಅಂಡ್ ನಿಮ್ಮ ಸ್ಕೂಲ್ನ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನಾನು ವೇಣೂರಿಂದ ಬಂದಿದ್ದೇನೆ. ಹಾಗೆ ನಮ್ಮ ಸ್ಕೂಲ್ ಎಕ್ಸೆಲ್ ಆಂಗ್ಲ ಮಾಧ್ಯಮ ಶಾಲೆ ವೇಣೂರು. ನಾನೀಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಓಕೆ, ನೀವೀಗ 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಕಲಿತಾ ಇದ್ದೀರಾ ಅಲ್ವಾ? ಸೊ ಓಕೆ, ನೀವು ಯಾವುದೆಲ್ಲ ಆಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ? ನನ್ನ ಹಾಬೀಸ್ ಅಂತ ಹೇಳಿದರೆ ನಾನು ಸಿಂಗಿಂಗ್ ಮಾಡ್ತೇನೆ, ಆಮೇಲೆ ಭರತನಾಟ್ಯ ಮತ್ತು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಿದ್ದೆ, ಬಟ್ ಈಗ ಅಷ್ಟೊಂದಿಲ್ಲ. ಓಕೆ, ಆ್ಯಂಡ್ ಬುಕ್ಸ್ ಓದ್ತೇನೆ. ಓಕೆ, ಮತ್ತು ಈವ್ನಿಂಗ್ ಏನಾದ್ರು ಸ್ನ್ಯಾಕ್ಸ್ ಬೇಕಾದ್ರೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ಮಾಡ್ತಿರ್ತೇನೆ. ಹಾಗೆ ನಿಮ್ಮ ಹಾಬೀಸ್ ಎಲ್ಲ ಡ್ಯಾನ್ಸ್, ಸಿಂಗಿಂಗ್ ಅಂಡ್ ಕುಕಿಂಗ್ ಅಲ್ಲಿ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಸೊ ಹಾಗಾದ್ರೆ ನೀವು ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂಡ್ ಇಷ್ಟೆಲ್ಲ ಒಂದು ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗುರುಗಳು ಅಂತ ಹೇಳಿ ಇರಬೇಕು ಬೆನ್ನೆಲುಬಾಗಿ. ಸೊ ಅದರಿಂದ ನೀವು ಡ್ಯಾನ್ಸ್ ಕ್ಲಾಸಿಗೆ, ಅವರ ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ರೆ ನಿಮ್ಮ ಗುರುಗಳನ್ನ ತಿಳಿಸ್ಬೇಕಾಗಿ. ಸಂಗೀತ ಅಂತ ಹೇಳಿದ್ರೆ ನಾನು ಮೊದಲಿಗೆ ಜಗದೀಶ್ ಸರ್ ಇವರ ಬಳಿ ಹೋಗ್ತಾ ಇದ್ದೆ. ಆದ್ರೆ ಈಗ ನಾನು ಪವಿತ್ರ ಮ್ಯಾಮ್ ಅವರು ಮಂಗಳೂರವರು, ಅವರ ಹತ್ರ ಈಗ ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೇನೆ. ಹಾಗೆ ಸುಗಮ ಸಂಗೀತ ಅಂತ ಹೇಳಿದರೆ ನಾನು ಗುರುಪ್ರಿಯ ಮ್ಯಾಮ್ ಮೇಲ್ಕಾರು ಇವರ ಬಳಿ ಕಲಿತಾ ಇದ್ದೆ. ಈಗ ನಾನು ಯೂಟ್ಯೂಬ್ ಮೂಲಕವೇ ನೋಡಿ ಕಲಿತಾ ಇದ್ದೇನೆ. ಆ್ಯಂಡ್ ಭರತನಾಟ್ಯ ನಾನು ವಿದುಷಿ ಸ್ವಾತಿ ಜಯರಾಮ್ ಇವರ ಬಳಿ ಕಲಿತಾ ಇದ್ದೇನೆ. ಇವರೆಲ್ಲರ ಬಳಿಯಲ್ಲಿ ನೀವು ನಿಮ್ಮ ತರಗತಿಯನ್ನ ಕಲಿತಾ ಇದ್ದೀರಾ ಅಂಡ್ ಒಂದೊಂದು ನೀವಾಗೆ ಯೂಟ್ಯೂಬ್ ಅನ್ನ ನೋಡಿ ಸ್ವ ಇಚ್ಛೆಯಿಂದ ಒಂದು ಇಂಟ್ರೆಸ್ಟ್ ಇಂದ ನೀವೇ ಕಲಿತಾ ಇದ್ದೀರಾ ಅಂತ ಆಯ್ತು. ಓಕೆ, ಈಗ ನೀವು ಇಷ್ಟೆಲ್ಲ ಹೇಳಿದ್ರೆ ಅಂಡ್ ನೀವೊಂದು ಈ ಸಂಗೀತ ಕ್ಷೇತ್ರಕ್ಕೆ ಬರಬೇಕು ಆರ್ ಈ ನೃತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದೊಂದು ಕಡೆಗಳಲ್ಲಿ ಅವರಿಗೆ ಒಂದು ನಾನು ಮಾಡ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳುವಂತ ಒಂದು ಇಚ್ಛೆ ಇರ್ತದೆ. ಅವರು ಕೆಲವೊಂದು ಮನೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಪೇರೆಂಟ್ಸ್ನವರು ನುಗ್ತಾರೆ, ನೀನು ಒಂದು ದೊಡ್ಡ ಸಿಂಗರ್ ಆಗ್ಬೇಕು, ಡ್ಯಾನ್ಸರ್ ಆಗ್ಬೇಕು, ಆಕ್ಟರ್ ಆಗ್ಬೇಕು, ಈ ತರ. ಸೊ ಆದ್ರಿಂದ ಸ್ಫೂರ್ತಿ ಅವರ ಲೈಫಲ್ಲಿ ಈ ಒಂದು ನಾನೊಂದು ಸಂಗೀತ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ತಾವಾಗೆ ಬಂದ್ರ ಅವ್ರ ಪೇರೆಂಟ್ಸ್ ಅವರು ಪುಷ್ ಮಾಡಿದ್ರ? ಸಂಗೀತ ಅಂದರೆ ನಮ್ಮ ಸ್ಕೂಲಲ್ಲೆಲ್ಲ ಕಲ್ಚರಲ್ ಇದು ಆಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ, ಆಗ ನಾನು ಹೀಗೆ ಸಂಗೀತಕ್ಕೆ ಸೇರಿದ್ದೆ. ನೆಕ್ಸ್ಟ್ ಅದು ಆಯಿತು, ಮತ್ತೆ ಏನು ಸಮ್ಮರ್ ಹಾಲಿಡೇಸ್ ಎಲ್ಲ ಬಂತು. ನೆಕ್ಸ್ಟು ಅಮ್ಮ ಹೇಳಿದ್ರು ನೀನು ಕಲಿತೀಯ ಅಂತ ಕೇಳಿದ್ರು. ಹಾಂ ಕಲಿತೇನೆ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅಮ್ಮ ಅಪ್ಪ ಇಬ್ಬರು ಸೇರಿಸಿದ್ರು ನನ್ನ ಸಂಗೀತ ಕ್ಲಾಸಿಗೆ. ಹಾಗೆ ಇದು ಸುಗಮ ಸಂಗೀತ ಅಂತ ಹೇಳಿದ್ರೆ ಕೊರೋನಾ ಟೈಮ್ಸಲ್ಲಿ ನಾವು ಹೇಗೂ ಫ್ರೀ ಆಗಿ ಇರ್ತಿದ್ವಿ. ಸೊ ನಮ್ಮಮ್ಮ ನಾನು ಎಂತ ಸಾಂಗ್ ಇಡ್ತಾ ಇದ್ರು ತುಂಬಾ, ಈಗ ಏನಾದ್ರು ಸಾಂಗ್ ಪ್ಲೇನೇ ಮಾಡ್ತಾನೆ ಇರ್ತಿದ್ರು. ಸೊ ಅದು ನಂಗೂ ಕೂಡ ಕೇಳಿ ಕೇಳಿ ನಂಗೂ ಕಲಿಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬಂತು. ನಾನು ಕೂಡ ಕರೋಕೆಯಲ್ಲಿ ಯಾಕೆ ಹಾಡಬಾರ್ದು ಅಂತ ಹೇಳಿ ಸೊ ನಾನು ಅಮ್ಮನ ಹತ್ರ ಹೇಳಿದೆ, ಅಮ್ಮ ನಾನು ಕರೋಕೆಯಲ್ಲಿ ಕಲಿತೇನೆ, ಸಾಂಗ್ ಹೇಳಲಿಕ್ಕೆ ನಂಗೂ ಕಲಿಸಿ. ಆಗ ನನ್ನ ಕಸಿನ್ಸ್ ಎಲ್ಲ ಗುರುಪ್ರಿಯ ಮ್ಯಾಮ್ ಅಂತ ಹೇಳಿ ಅವ್ರ ಹತ್ರ ಕಲಿತಾ ಇದ್ರು. ಅಂದರೆ ನಮ್ಮೂರಲ್ಲಿ ಎಲ್ಲ ಹಾಗೆ ಕ್ಲಾಸಸ್ ಎಲ್ಲ ಕಮ್ಮಿ ಇರೋದು. ಸೊ ಮೇಲ್ಕಾರಲ್ಲಿ ಇರೋದು ಅವರು. ಅದಕ್ಕೆ ನನ್ನ ಆನ್ಲೈನ್ ಮೂಲಕ ಅವ್ರ ಹತ್ರ ಸೇರಿಸಿದ್ರು. ಸೊ ಅವರ ಜೊತೆ ನಾನು 4-5 ವರ್ಷ ಕಲಿತೆ. ಈಗ ಯೂಟ್ಯೂಬ್ ಮೂಲಕನೇ ನೋಡಿ ಕಲಿತಾ ಇದ್ದೇನೆ. ಹಾಗೆ ಭರತನಾಟ್ಯ ಅಂತ ಹೇಳಿದರೆ ಈಗ ಎಲ್ಲ ನಾವು ಯೂಟ್ಯೂಬ್, ಮೊಬೈಲ್ ಈಗ ಹಾಗೆ ನೋಡಿ ಸೋಷಿಯಲ್ ಮೀಡಿಯಾಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ, ಅಲ್ಲೆಲ್ಲ ನೋಡಿ ಕಾಸ್ಟ್ಯೂಮ್ ಆಗಿರಲಿ, ನೆಕ್ಸ್ಟ್ ಒಂದು ಎಕ್ಸ್ಪ್ರೆಷನ್, ಡ್ಯಾನ್ಸ್ ಲುಕ್, ಅದೆಲ್ಲ ನೋಡಿ ಒಂದು
ನಾನು ಕೂಡ ಹಾಗೆ ಹಾಕಿದ್ರೆ ಹೆಂಗ್ ಕಾಣ್ಬೋದು ಅಂದ್ರೆ ನಾನು ಕೂಡ ಹಾಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಆಸೆ ಆಯ್ತು. ಸೊ ಅಪ್ಪ ಅಮ್ಮನ ಹತ್ರ ಹೇಳಿದಾಗ ಅದಕ್ಕೆ ಕೂಡ ಅವರು ಸೇರಿಸಿದ್ರು, ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಓಕೆ, ಹಾಗಾದ್ರೆ ನಾವು ಎಷ್ಟೋ ಕಡೆಗಳಲ್ಲಿ ಕೇಳ್ಬೋದು, ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ರೆ ಮನೆಯಲ್ಲಿ ಒಪ್ಪೋದಿಲ್ಲ. ಒಂದೊಂದು ಕಡೆಯಲ್ಲಿ ಮನೆಯವರು ಒಪ್ಪಿದ್ರು ಮಕ್ಕಳು ಇಲ್ಲ ನನಗೆ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಿಮಿಗೂ ಇಂಟ್ರೆಸ್ಟ್ ಇತ್ತು ಅಂಡ್ ಆಚೆಯಿಂದ ನಿಮ್ಮ ಪೇರೆಂಟ್ಸ್ ಅವರು ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಷ್ಟೋ ಪೇರೆಂಟ್ಸ್ ಗಳಿಗೆ ನಾನು ಸಿಂಗರ್ ಆಗ್ಬೇಕು ಅನ್ನೋ ಆಸೆ ಇರ್ತದೆ, ನಾನು ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಇರ್ತದೆ. ಬಟ್ ಅವರಿಗೆ ಆ ಒಂದು ಸಮಯದಲ್ಲಿ ಆ ಒಂದು ಆಪರ್ಚುನಿಟಿ ಸಿಕ್ಕಿರೋದಿಲ್ಲ. ಆದ್ರೆ ಅವರು ಅವರ ಕನಸನ್ನ ನಾವು ತನ್ನ ಮಕ್ಕಳ ಮೂಲಕ ಅದನ್ನ ನೆರವೇರಿಸ್ಕೊಳ್ತಾರೆ ಅಂತ ಹೇಳ್ಬೋದು. ನೀವು ಹೇಳ್ಬೋದು ಅವ್ರು ತುಂಬಾ ಹಾಡುಗಳನ್ನ ಇಡ್ತಾ ಇದ್ರು, ಆ ಸಂದರ್ಭದಲ್ಲಿ ನಾನು ಕೇಳಿ ಕಲಿತೆ ಅಂತ. ಸೊ ಅವರ ಕನಸನ್ನ ಮುಂದೆ ನೀವು ನನಸು ಮಾಡುವಂಥದ್ದು ಅದು ನಿಮ್ಮ ಕೈಯಲ್ಲಿ ಇರುವಂತಹದ್ದು. ಅಂಡ್ ಸಣ್ಣ ಸಾಧನೆಗಳನ್ನ ನೀವು ಈಗಷ್ಟೇ ಮಾಡ್ತಾ ಬಂದಿದ್ದೀರಾ, ಇನ್ನು ಮುಂದಕ್ಕೂ ಕೂಡ ಮಾಡಿ ಅವರ ಕನಸನ್ನ ನೀವು ಈಡೇರಿಸ್ತೀರಾ. ಅಂಡ್ ನೀವು ಹೇಳಿದ ಹಾಗೆ ಕೊರೋನಾ ಸಮಯದಲ್ಲಿ ನಮಗೆ ಸ್ವಲ್ಪ ಪ್ರೋತ್ಸಾಹ ಇನ್ನಷ್ಟು ಹುಟ್ಟಿಕೊಳ್ತು ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಪ್ರತಿಭೆಗಳು, ಅದೆಷ್ಟೋ ಮರೆಯಲಿದ್ದಂತಹ ಪ್ರತಿಭೆಗಳು ತೆರೆಗೆ ಬಂದಂತಹ ಸಮಯ ಅಂತ ಹೇಳಿದ್ರೆ ಆ ಒಂದು ಕೊರೋನಾ ಅಂತಾನೆ ಹೇಳ್ಬೋದು. ಎಷ್ಟೋ ಜನರಿಗೆ ಕೊರೋನಾ ಅಂತ ಹೇಳುವಂಥದ್ದು ಬೇಸರ ಕೂಡ ಹೌದು, ಹಾಗೆ ಪ್ಲಸ್ ಪಾಯಿಂಟ್ ಆದದ್ದು ಕೂಡ ಅಷ್ಟೇ ಇತ್ತು. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿದವರಾಗಿರ್ಬೋದು, ಅಂಡ್ ಮನೆಯಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಕಲ್ತವ್ರಾಗಿರ್ಬೋದು, ಅಂಡ್ ಕುಕ್ಕಿಂಗ್ ಕಲ್ತವರು ಕೂಡ ಎಷ್ಟೋ ಜನ ಇದ್ದಾರೆ. ಸೊ ಅವರು ಕೂಡ ಅಂತ ಹೇಳ್ಬೋದು. ಸೊ ಸ್ಫೂರ್ತಿ ಭಟ್ ಅವರಿಗೆ ಜೀವನದಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಯಾರನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ ಅಂಡ್ ಯಾಕೆ? ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇವರೇ ಅಂತ ಹೇಳಿ ಇಲ್ಲ. ಅಂದ್ರೆ ಈಗ ಸೂರ್ಯ ಗಾಯತ್ರಿ ಅಕ್ಕ ಅವರು ಮತ್ತೆ ಚಿತ್ರಾ ಮ್ಯಾಮ್ ಇವ್ರದೆಲ್ಲ ಸಾಂಗ್ಸ್ ಎಲ್ಲ ಕೇಳಲಿಕ್ಕೆ. ಹಾಗಾದ್ರೆ ನೀವು ಡಿವೋಷನಲ್ ಆಗಿ ಒಂಥರ ದೇವರ ಸಾಂಗ್ ಗಳಿಗೆ ಜಾಸ್ತಿ ಇಷ್ಟನಾ? ಡಿವೋಷನಲ್ ಕೂಡ ಹಾಡ್ತೇನೆ, ಈಗ ಫಿಲ್ಮಿ ಕೂಡ ಹಾಡ್ತೇನೆ. ಓಕೆ, ಅಂದ್ರೆ ಇನ್ಸ್ಪಿರೇಷನ್ ಅಂತ ಹೇಳುವಾಗ ಸೂರ್ಯ ಗಾಯತ್ರಿ ಅವರೆಲ್ಲ ಜಾಸ್ತಿ ದೇವರ ಭಜನೆಗಳನ್ನ ಅಂಡ್ ಹೀಗೆ ಸಾಂಗ್ಸ್ ಗಳನ್ನ ಹೇಳ್ತಾರಲ್ಲ, ನಿಮಗೆ ಅಂದ್ರೆ ಎರಡೂ ಕೂಡ ಇಷ್ಟನಾ? ಓಕೆ, ನಾವು ಹಲವಾರು ಕಡೆಗಳಲ್ಲಿ ನಿಮ್ಮ ಹಾಡುಗಳನ್ನ ಕೇಳಿದ್ದೇವೆ ಅಂಡ್ ಆದ್ರಿಂದ ಎಲ್ಲ ವೀಕ್ಷಕರು ಕೂಡ ಸ್ಫೂರ್ತಿ ಭಟ್ ಅವರ ಹಾಡನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಆದ್ರಿಂದ ನಿಮ್ಮ ಇಷ್ಟವಾದಂತಹ ಹಾಡನ್ನ 2 ಸಾಲುಗಳು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ ವೀಕ್ಷಕರಿಗಾಗಿ ಹಾಡ್ಬೇಕಾಗಿ ವಿನಂತಿ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸರಾಗದ ಚಿಲಿಪಿಲಿಯೋ, ಈ ಹುಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಜಳಕ, ನೆನಪೆ ನನ್ನ ಧನ ಕನಕ, ನೆನಪು ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಸ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ದೀರಾ. ಅಂಡ್ ನಿಮ್ಮ ಹಾಡನ್ನ ನಾನು ಇವತ್ತು ಅಂತ ನೋಡ್ತಿರುವಂಥದ್ದಲ್ಲ, ಎಷ್ಟೋ ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡನ್ನ ಕೇಳಿದ್ದೇನೆ. ಅಂಡ್ ನಿಮ್ಮ ಹಾಡು ಅಂತ ಹೇಳಿದ್ರೆ ನಮಗೆ ತುಂಬಾ ಇಷ್ಟ ಕೂಡ ಹೌದು. ಅಂಡ್ ಇನ್ನು ಮುಂದಕ್ಕೆ ಕೂಡ ಇಂತಹದ್ದೇ ಅದ್ಭುತವಾದಂತಹ ಹಾಡನ್ನ ಹೇಳಲಿಕ್ಕೆ ಅದ್ಭುತವಾದಂತಹ ವೇದಿಕೆಗಳು ಸಿಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ, ಮುಂದೆ ನೀವೀಗ ಎಷ್ಟೋ ಪ್ರೋಗ್ರಾಮ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಬಂದ್ರಿ, ಎಷ್ಟೋ ವೇದಿಕೆಗಳನ್ನ ಹತ್ತಿದ್ದೀರಾ, ಎಷ್ಟೋ ಟಿವಿ ಚಾನೆಲ್ಗಳಲ್ಲಿಯೂ ಕೂಡ ಈ ಒಂದು ಹಾಡುಗಾರಿಕೆಯ ಮೂಲಕ ಹೆಸರನ್ನ ಮಾಡ್ತಾ ಇದ್ದೀರಾ. ಆದರೆ ಯಾವುದೇ ಒಂದು ಪ್ರತಿಭೆಗೆ ನಾನು ಒಂದು ಸ್ಟೇಜನ್ನು ಹತ್ತುತ್ತಾ ಇದ್ದೇನೆ, ಇನ್ನು ಸಾಧನೆನ ಮಾಡ್ತಾ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ಅವರ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅವರು ಹೋದ ಮೊಟ್ಟ ಮೊದಲನೇ ವೇದಿಕೆ ಅಂತ ಹೇಳಿದರೆ ಯಾವತ್ತೂ ಕೂಡ ತಲೆಯಲ್ಲಿರ್ತದೆ. ಆದರೆ ಯಾಕೆಂತ ಹೇಳಿದರೆ ನನ್ನ ಕಲಾ ಜರ್ನಿ ಇಲ್ಲಿಂದ ಶುರುವಾಯಿತು, ನನಗೊಂದು ಕಾನ್ಫಿಡೆನ್ಸ್ ಅಂತ ಹೇಳುವಂಥದ್ದು ಆ ಸ್ಟೇಜಿಂದ ಬಂತು ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಒಂದು ಭಾವನೆ. ಆದ್ದರಿಂದ ಸ್ಫೂರ್ತಿ ಭಟ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಹೋದಂತಹ ವೇದಿಕೆ ಆ್ಯಂಡ್ ಯಾವ ಏಜಲ್ಲಿ ಹೋದ್ರಿ ಅಂತ ನೆನಪಿದೆಯಾ? ಸೊ ಸಂಗೀತ ಅಂದರೆ ಸಾಂಗ್ಸ್ ಅಂತ ಹೇಳಿ ಬಂದರೆ ನಾನು ಇದು ಭಾರತಿ ಶಿಶು ಮಂದಿರ ವೇಣೂರ್ ಅಂತ ಹೇಳಿ ಒಂದುಂಟು, ಅಲ್ಲಿದ್ದ ವಾರ್ಷಿಕೋತ್ಸವಕ್ಕೆ ನಾನು ಫಸ್ಟ್ ಟೈಮ್ ಸೋಲೋ ಸಿಂಗಿಂಗ್ ಮಾಡಿದ್ದು. ಓಕೆ, ಸೊ ಅದೊಂದು 4th 5th ಕ್ಲಾಸಲ್ಲಿ ಸ್ಟಾರ್ಟ್ ಆಗೈತೆ ಏನೋ. ಸೊ ಅಲ್ಲಿ ನನಗೆ ಅಂದರೆ ಹೇಳ್ತಿರ್ಬೇಕಂದ್ರೆ ನನಗೆ ಆಪರ್ಚುನಿಟಿ ಕೊಟ್ಟಾಗ ನನಗೆ ತುಂಬ ಭಯ ಆಗ್ತಿತ್ತು, ನಾನು ಹೆಂಗೆ ಹೇಳ್ತೀನೋ ಗೊತ್ತಿಲ್ಲ, ನನ್ನ ಫಸ್ಟ್ ಸ್ಟೇಜ್ ಅಂದರೆ ತಪ್ಪಿದ್ರೆ ಅಂತ ಹೇಳಿ ಎಲ್ಲ ತುಂಬ ಭಯ ಆಗ್ತಿತ್ತು. ಬಟ್ ಆ ಸ್ಟೇಜಿಗೆ ಹೋಗಿ ಜನರನ್ನು ನೋಡಬೇಕಾದ್ರೆ ಒಂದು ಎಂಥದೋ ಗೊತ್ತಿಲ್ಲ ಎನರ್ಜಿ ಬಂದಾಗಿ ಚಂದ ಹೇಳಿ ಬಂದಿದ್ದೇನೆ.
ಅಂತ ಹೇಳಿದ್ರೆ ಎಲ್ಲ ತುಂಬಾ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅವತ್ತು. ಓಕೆ. ನೆಕ್ಸ್ಟ್ ಡ್ಯಾನ್ಸ್ ಅಂತ ಹೇಳಿದ್ರೆ ಹೀಗೆ ಯಾವಾಗ ನಾನು ಫಸ್ಟ್ ಗ್ರೂಪಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ, ಅಂದರೆ ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ಅಂಗನವಾಡಿಯಲ್ಲಿ ಇರ್ಬೇಕಾರೆ, ಫಸ್ಟ್ ಚಿಕ್ಕದಿರ್ಬೇಕಾರೆ ಅಂತ. ಆಮೇಲೆ ಗ್ರೂಪಲ್ಲೇ ಮಾಡ್ತಾ ಬಂದಿದ್ದೆ, ವೆಸ್ಟರ್ನ್ ಆಗಿರಲಿ ಕ್ಲಾಸಿಕಲ್. ಆಮೇಲೆ ಸೋಲೋ ಡ್ಯಾನ್ಸ್ ಅಂತ ಹೇಳಿ ಮಾಡಿದ್ದು ನಾನು ಇದು ಜಾತ್ರಾ ಮಹೋತ್ಸವದಲ್ಲಿ, ನಮ್ಮೂರಿನ ಜಾತ್ರೆಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ರು. ಸೊ ಅಲ್ಲಿ ಒಂದು ಭರತನಾಟ್ಯ ಮಾಡಿದ್ದೆ. ಓಕೆ, ಅಲ್ಲಿಂದೆಲ್ಲ ನಿಮ್ಮ ಮತ್ತೆ ಕಲಾ ತುಂಬಾ ಜರ್ನಿ ಶುರು ಆಯ್ತು ಅಂತ ಹೇಳ್ಬೋದು. ಸೊ ನೀವು ಹೇಳಿದ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಯಾವುದೇ ಒಂದು ದೊಡ್ಡ ಕಲಾವಿದ ಮೊಟ್ಟ ಮೊದಲೇದಾಗಿ ವೇದಿಕೆಗೆ ಹೋಗುವಾಗ ತುಂಬ ಅಂದರೆ ತುಂಬ ಭಯ ಆಗ್ತದೆ. ಅದು ಎಲ್ಲರಿಗೂ ಆಗುವಂಥ ಸಹಜ ಗುಣ ಅಂತಾನೆ ಹೇಳ್ಬೋದು. ಆ್ಯಂಡ್ ವೇದಿಕೆಯ ಮೇಲೆ ಹೋಗಿ ನಿಂತು ಹಾಡನ್ನು ಹಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಫೀಲ್ ಬರ್ತದೆ, ಇಲ್ಲ ನಾನು ಚೆನ್ನಾಗಿ ಹಾಡಬೇಕು, ಮುಂದೆ ಇರುವಂತಹ ಕಲಾಭಿಮಾನಿಗಳಿಗೆ ನಾನು ಖುಷಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಹಾಡ್ತೇವೆ. ಆ್ಯಂಡ್ ನಾವು ಹಾಡಿದ್ದಕ್ಕೆ ನಮ್ಮ ಅಷ್ಟು ಭಯಕ್ಕೆ ಒಂದು ಪ್ರತಿಫಲ ಸಿಗುವಂಥದ್ದು ಅವರ ಕೈಯಲ್ಲಿರುವಂತಹ ಚಪ್ಪಾಳೆ. ಅವರು ಚಪ್ಪಾಳೆಯನ್ನು ತಟ್ಟಿ 4 ಜನ ಬಂದು ನೀವು ತುಂಬ ಚೆನ್ನಾಗಿ ಹಾಡಿದ್ದೀರಾ, ಅವ್ರು ನೀವು ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡಿದ್ದೀರಾ ಅಂತ ಹೇಳಿದರೆ ಅದಕ್ಕಿಂತ ಖುಷಿಯ ಒಂದು ಸಂದರ್ಭ ಯಾವುದೂ ಇಲ್ಲ ಅಂತ ಹೇಳ್ಬೋದು. ನಾವು ಕೂಡ ಈಗ ಯಾವುದೋ ಒಂದು ಪ್ರೋಗ್ರಾಮಿಗೆ ಹೋಗಿ ಬಂದು ಅವ್ರು ನಮ್ಮನ್ನು ಹೊಗಳಿದ್ರೆ ರಾತ್ರಿ ನಮಗೆ ನಿದ್ದೆ ಬರೋದಿಲ್ಲ ಅಲ್ವಾ. ಅವ್ರು ಅಷ್ಟು ಚೆನ್ನಾಗಾಗಿದೆ, ಇಷ್ಟು ಚೆನ್ನಾಗಿ ನಮಗೆ ಮುಂದೆಗೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ನಮಗೆ ಬರುತ್ತೆ. ಸೊ ಅದರಿಂದ ನಿಮಗೆ ನಿಮ್ಮ ಊರವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಊರವರು ನಿಮ್ಗೆ ಪ್ರಾಪರ್ ಇದು ಒಂದು ಸ್ಟೇಜ್ ಅನ್ನ ನಿಮ್ಗೆ ಕಲ್ಪಿಸಿ ಕೊಟ್ಟಿದ್ದಾರೆ. ಸೊ ಅವರನ್ನ ಕೂಡ ನೀವು ಯಾವತ್ತೂ ಕೂಡ ಮರೀಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲಾ ಊರವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದೊಂದು ಕಡೆಗಳಲ್ಲಿ ಹೊರಗಿನವರು ಜಾಸ್ತಿ ಸಪೋರ್ಟ್ ಮಾಡ್ಬೋದು, ಊರವ್ರು ಸಪೋರ್ಟ್ ಮಾಡ್ಲಿಕ್ಕಿಲ್ಲ. ಆದ್ರೆ ನಿಮಗೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು. ಎಸ್, ಮುಂದೆ ನಿಮಗೆ ಶಾಲೆಯಲ್ಲಿ ಈಗ 10th ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ಅದರಿಂದ 10th ಅಂತ ಹೇಳುವಾಗ ಚಿಕ್ಕದ್ರಿಂದ 9th ವಿಷಯನೇ ಬೇರೆ. ಆ್ಯಂಡ್ 10th ಅಂತ ಬರುವಾಗ ಸ್ವಲ್ಪ ನಾವು ಕಂಟ್ರೋಲಲ್ಲಿ ಇರಬೇಕಾಗ್ತದೆ. ಆ್ಯಂಡ್ ಎಜುಕೇಷನಿಗೆ ಜಾಸ್ತಿ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಆ್ಯಂಡ್ ನೀವಿವಾಗ ಎಷ್ಟೋ ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರಾ. ಪ್ರೋಗ್ರಾಮ್ಸ್ಗಳು ಅದು ವಾರದ ನಡುವಲ್ಲಿ ಬೀಳುದು ಜಾಸ್ತಿ ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ಬೀಳುದು ಜಾಸ್ತಿ. ಯಾವತ್ತು ನಾನು ನನಗೆ ರಜೆ ಸಿಗುವಾಗಲೇ ಪ್ರೋಗ್ರಾಮ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವು ಎಷ್ಟೋ ಸರ್ತಿ ರಜೆ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸ್ಕೂಲಿಗೆ ರಜೆ ಮಾಡಿರ್ತೀರ ಅಲ್ವಾ. ಸೊ ಹಾಗಿರುವಾಗ ನಿಮ್ಮ ಸ್ಕೂಲವ್ರು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ರಜೆ ಮಾಡುವಾಗ? ಅವ್ರು ಹೀಗೆ ಯಾವ್ದಾದ್ರು ಪ್ರೋಗ್ರಾಮ್ಸ್ ಎಲ್ಲ ಸ್ಕೂಲಲ್ಲಿ ಇದ್ರೆ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಸ್ಕೂಲಲ್ಲಿ ಪ್ರೋಗ್ರಾಮ್ ಇದ್ರೆ ಕೂಡ ತುಂಬಾ ಆಪರ್ಚುನಿಟೀಸ್ ಕೊಡ್ತಾರೆ. ಈಗ ಪ್ರಾರ್ಥನೆ ಆಗಿರ್ಲಿ ಹಾಗೆಲ್ಲ ತುಂಬಾ ಆಪರ್ಚುನಿಟೀಸ್ ಇರ್ತದೆ. ಅಂದರೆ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಈಗ ನಾನು ಏನಾದ್ರು ನಂಗೆ ಈಗ ಪ್ರೋಗ್ರಾಮಿಗೆ ಹೋಗ್ಲಿಕ್ಕಿದೆ ಅಂತ ಹೇಳಿ ಟೀಚರ್ಸ್ ಹತ್ರ ಎಲ್ಲ ಹೇಳಿದರೆ ಓಕೆ ಹೋಗಿ ಬಾ, ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲ ಹೇಳ್ತಾರೆ. ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಇದ್ರೆ ತೊಂದರೆ ಇಲ್ಲ, ನೆಕ್ಸ್ಟ್ ಯಾವಾಗಾದ್ರು ನೀನು ಮಾಡಿ ತೋರಿಸು, ಇಷ್ಟು ಬೇಗ ಮಾಡಿಕೊಡು, ಬಟ್ ಬೇಗ ಫಿನಿಶ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸ್ಕೂಲಲ್ಲೆಲ್ಲ. ಹಾಗಾದ್ರೆ ಈಗ ಯಾವ್ದಾದ್ರು ಡೌಟ್ಸ್ ಎಲ್ಲ ಇದ್ರೆ ಮತ್ತೆ ನೀವು ಕೂಡ ಕ್ಲಾರಿಫೈ ಮಾಡ್ತಾರೆ. ಓಕೆ, ಹಾಗಾದ್ರೆ ಫ್ರೆಂಡ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಂದ್ರೆ ಈಗ ನೋಡಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಫ್ರೆಂಡ್ಸಿಗೂ ಒಂದು ಖುಷಿ, ನೋಡಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಪ್ರೋಗ್ರಾಮ್ ಅಲ್ಲಿ ಅಂತೆಲ್ಲ ಹೇಳುವಂಥದ್ದು. ಒಬ್ಬೊಬ್ರಿಗೆ ಅಂತ ಫ್ರೆಂಡ್ಸ್ ಸಿಗೋದಿಲ್ಲ. ಅಂಡ್ ರಜೆ ಮಾಡುವಾಗ್ಲೂ ನೋಟ್ಸ್ ಕೊಡ್ಲಿಕ್ಕೆ ಆಗಿರ್ಬೋದು. ಅಂಡ್ ಟೀಚರ್ಸ್ ಹೇಳಿದ ಅರ್ಥ ಆಗಿದ್ರೆ ಫ್ರೆಂಡ್ಸ್ ಹೇಳಿದ್ದು ಬೇಗ ಅರ್ಥ ಆಗ್ತದೆ ನಮಗೆ. ಸೊ ಅಂತ ಫ್ರೆಂಡ್ಸ್ ಯಾರಿದ್ರೆ ಅವರ ಹೆಸರನ್ನು ಕೂಡ ಒಮ್ಮೆ ಹೇಳಿಬಿಡಿ. ಇದಾನೆ ನನ್ನ ಬೆಸ್ಟ್ ಫ್ರೆಂಡ್ ಸಾಕ್ಷಿ ಅಂತ ಹೇಳಿ. ಅವಳು ಅಂದ್ರೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಳೆ. ಈಗ ಸಾಂಗ್ ಇರ್ಲಿ ಅಂದ್ರೆ ಸ್ಟಡೀಸ್ ವಿಷಯ ಆಗಿರ್ಲಿ ಎಲ್ಲ ಅಂದ್ರೆ ಸಜೆಷನ್ ಕೊಡ್ತಾಳೆ. ಈ ಸಾಂಗ್ ಹಾಡ್ಬೋದು ನಿಂಗೆ. ಎಲ್ಲ ಫ್ರೆಂಡ್ಸ್ ಕೂಡ ಅಷ್ಟೇ, ಈ ಸಾಂಗ್ ಹಾಡು, ಇದು ಸಾಂಗ್ ಸೂಟ್ ಆಗುತ್ತೆ, ನಿನ್ನ ಟೋನಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಮ್ಮ ಫ್ರೆಂಡ್ಸಿಗೆ ಬೇಗ ಅರ್ಥ ಆಗ್ತದೆ. ಅಂಡ್ ಮತ್ತೆ ಏನು ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಅದು ಕೂಡ ಅವ್ರು ಕ್ಲಾರಿಫೈ ಮಾಡ್ತಾರೆ. ಫ್ಯಾಮಿಲಿ, ಫ್ರೆಂಡ್ಸ್, ಊರವರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಹಾಗಾದರೆ ತಂದೆ ತಾಯಿಗೆ ನೀವಾಗಲೇ ಹೇಳಿದ್ರಿ, ನೀವು ಫಸ್ಟಿಗೆ ಹೋಗಬೇಕು ಅಂತ ಹೇಳಿದ್ರಿ, ನಿಮ್ಮ ಎಲ್ಲರಿಗಿಂತ ಜಾಸ್ತಿ ನಿಮಗೆ ಸಪೋರ್ಟ್ ಮಾಡಿರುವಂಥದ್ದು ನಿಮ್ಮ ತಂದೆ ತಾಯಿ. ಮೊಟ್ಟ ಮೊದಲೇದಾಗಿ ಒಂದು ವೇದಿಕೆಗೆ ಕಳಿಸಿರುವವರಾಗಿರ್ಬೋದು ಅಥವಾ ನಿಮ್ಮ ಒಳಗೆ ಒಂದು ಪ್ರತಿಭೆ ಇದೆ ಅಂತ ಹೇಳಿ ನಿಮಗೆ ತಿಳಿಸಿರುವಂಥವ್ರು ಅದು ನಿಮ್ಮ ತಂದೆ ತಾಯಿ ಅಲ್ವಾ. ಸೊ ಅದರಿಂದ ನಿಮಗೆ ಅವರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಅಥವಾ ಅವರಿಗೆ ಏನಾದರೂ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದರೆ ನಿಮಗೆ ಯಾವುದೇ ಒಂದು ವೇದಿಕೆ
ಸಿಕ್ಕಿರ್ಲಿಕ್ಕಿಲ್ಲ. ನಾವು ಕೂಡ ಈಗ ನಮ್ಗೆ ಎಷ್ಟು ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡಿದ್ರು, ಅವರ ಎದುರಿಗೆ ಥ್ಯಾಂಕ್ ಯು ಸೋ ಮಚ್, ನೀವು ನಂಗೆ ಇಷ್ಟು ಸಪೋರ್ಟ್ ನಾವು ಯಾವತ್ತೂ ಹೇಳಿರೋದಿಲ್ಲ. ಆದ್ರಿಂದ ಸ್ಫೂರ್ತಿ ಭಟ್ ಅವರಿಗೆ ತಂದೆ ತಾಯಿಗೆ ಏನಾದ್ರೂ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಮಾತು ಅವ್ರು ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ, ಅವರು ನಿಮ್ಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲ ರೀತಿಯನ್ನ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಇದ್ರೆ ಈ ಮೂಲಕ ತಿಳಿಸ್ಬೋದು. ಅಂದ್ರೆ ಅಮ್ಮ ಅಂದ್ರೆ ಅದೇ ಸಾಂಗ್ ಸಜೆಷನ್, ಮತ್ತೆ ಈ ಪ್ರೋಗ್ರಾಮಿಗೆ ಈ ಸಾಂಗ್ ಸೂಟ್ ಆಗ್ತದೆ, ಈ ಸಾಂಗ್ ಹೇಳು ಅಂತ ಹೇಳಿ ಎಲ್ಲ ಅಮ್ಮನೇ ಮಾಡುದು ನನಗೆ. ಮತ್ತೆ ಅಪ್ಪ ಅಂತ ಹೇಳಿದ್ರೆ ಅವರು ನಾನು ಪ್ರತಿ ಪ್ರೋಗ್ರಾಮಿಗೆ ಅಲ್ಲಿ ಮುಟ್ಟಬೇಕಂತ ಹೇಳಿದ್ರೆ ನನ್ನ ಅಪ್ಪ ಕರ್ಕೊಂಡು ಹೋಗೋದು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ. ಎಷ್ಟೇ ಕಷ್ಟ ಇದ್ರು, ಏನೇ ವರ್ಕ್ ಪ್ರಾಬ್ಲಮ್ ಅಂದ್ರೆ ಏನೇ ವರ್ಕ್ ಇದ್ರು ಕೂಡ ಅವ್ರು ಅಲ್ಲಿ ಆ ವರ್ಕನ್ನು ಆಚೆ ಇಟ್ಟು ನನ್ನನ್ನು ಹೋಗಿ ಅಲ್ಲಿ ಪ್ರೋಗ್ರಾಮ್ಗೆ ಮುಟ್ಟಿಸ್ತಾರೆ. ಸೊ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ? ಸೊ ಅವರು ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಮ್ಮ ಮಗಳು ಬಂದ ನಾನು ಹೊಗಳ್ಬೇಕು ಅವ್ರು ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಅವರು ಎಕ್ಸ್ಪೆಕ್ಟ್ ಮಾಡುವಂಥದ್ದು ನಿಮ್ಮ ಸಕ್ಸಸ್ ಮಾತ್ರ ಅಲ್ವಾ? ಸೊ ಆದ್ರಿಂದ ನಿಮಗೆ ಅಕ್ಕ, ತಮ್ಮ, ಅಣ್ಣ ಯಾರು? ಅಣ್ಣ ಇದ್ದಾನೆ. ಓಕೆ, ಅಣ್ಣ ಇದ್ದಾರೆ. ಅಣ್ಣ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಣ್ಣನೇ ತುಂಬಾ ಸಪೋರ್ಟ್ ಮಾಡ್ತಾನೆ. ಅವನು ಕೂಡ ಸಜೆಷನ್ ಮಾಡ್ತಾನೆ. ಅಂದ್ರೆ ಈಗ ಹಿಂದಿ ಸಾಂಗ್ಸ್ ಅಲ್ಲಿ ಅವನು ಜಾಸ್ತಿ ಸಜೆಷನ್ಗಿಂತ ಜಾಸ್ತಿ ಜಗಳ ಕೂಡ ಮಾಡ್ತಾನೆ. ಎಷ್ಟೇ ಜಗಳ ಇದ್ದಲ್ಲಿ ಜಾಸ್ತಿ ಪ್ರೀತಿ ಅಂತ ಹೇಳ್ಬೋದು. ಅಣ್ಣ ಅಂದ್ಮೇಲೆ ಪ್ರೊಟೆಕ್ಟಿವ್ ಅಂಡ್ ಸಪೋರ್ಟಿವ್ ಕೂಡ ಅಷ್ಟೇ ಅಲ್ವಾ? ಓಕೆ, ಸ್ಫೂರ್ತಿ ಭಟ್ ಅವರು ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂಡ್ ಕಲೆಯಲ್ಲಿ ಇರುವವರಿಗೆ ಲೈಫ್ ಅಂದ್ರೆ ಏನು ಅಂತ ಹೇಳುವಂತಹ ಪ್ರಶ್ನೆಗೆ ಆಲ್ಮೋಸ್ಟ್ ಉತ್ತರ ಗೊತ್ತಿರ್ತದೆ. ಆದ್ರಿಂದ ಒಂದು ಕಲಾವಿದೆಯಾಗಿ ನಿಮ್ಮ ಪ್ರಕಾರ, ನಿಮ್ಮ ಜೀವನಕ್ಕೆ ಅನುಗುಣವಾಗಿ ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ಅಂದ್ರೆ ಲೈಫ್ ಬಗ್ಗೆ ಮಾತಾಡೋಷ್ಟು ದೊಡ್ಡವಳೆಲ್ಲ, ಬಟ್ ನನ್ನ ಪ್ರಕಾರ ಲೈಫ್ ಅಂದ್ರೆ ಡೆತ್ ಮತ್ತೆ ಬರ್ತ್ ಇದ್ರ ನಡುವೆ ಇರೋ ಒಂದು ಜರ್ನಿ. ಆ ಜರ್ನಿಯಲ್ಲಿ ನಾವು ಕಲಿಯೋದು ತುಂಬ ಅಂದರೆ ತುಂಬ ಇದೆ. ಸೊ ಮತ್ತು ನಮ್ಮ ಏಮ್ಸ್ ಗೋಲ್ಸನ್ನೆಲ್ಲ ರೀಚ್ ಆಗಬೇಕು, ಮತ್ತು ಎಲ್ರಿಗೂ ಹೆಲ್ಪ್ ಮಾಡ್ತಾ ಒಳ್ಳೆ ಪರ್ಸನ್ ಆಗಿ ಜೀವಿಸಬೇಕು ಅಂತ ಹೇಳೋದಷ್ಟೇ. ಅಷ್ಟೇ, ದೇವರು ನಮಗೆ ಕೊಡುವಂಥದ್ದು ಒಂದು ಜೀವನ. ಎಲ್ಲರಿಗೂ ಕೂಡ ಒಂದು ಈ ಮಾನವನಾಗಿ ಹುಟ್ಟುವಂತಹ ಪುಣ್ಯ ಎಲ್ಲರಿಗೂ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ದೇವರು ಈ ಒಂದು ಪುಣ್ಯವಾದಂತಹ ಒಂದು ಜನ್ಮವನ್ನ ನೀಡಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಕೊನೆಯ ಒಂದು ಉಸಿರಿರುವವರೆಗೆ ಆ ಒಂದು ಜರ್ನಿಯಲ್ಲಿ ಒಳ್ಳೆತನವನ್ನ, ಒಳ್ಳೆ ಸಾಧನೆಯನ್ನ ಮಾಡಿ 4 ಜನ ನಾವು ಹೋದ ಮೇಲೆ ನಮ್ಮ ಹೆಸರನ್ನ ಹೇಳಿದ್ರೆ, ಓ ತುಂಬಾ ಒಳ್ಳೆಯವಳು, ಅಷ್ಟು ಸಾಧನೆ ಮಾಡಿ, ಅಷ್ಟರಾದ್ರೆ ನಮ್ಮ ಜೀವನ ಅಲ್ಲಿಗೆ ಸಾರ್ಥಕ ಅಂತ ಹೇಳ್ಬೋದು ಅಲ್ವಾ? ಓಕೆ, ಹಾಗಾದ್ರೆ ನಿಮ್ಮ ಲೈಫಲ್ಲಿ ನೀವು ಎಷ್ಟೆಲ್ಲ ಕಾಂಪಿಟೇಷನ್ಗಳಿಗೆ ಅಟೆಂಡ್ ಆಗಿದ್ದೀರಾ ಅಂಡ್ ಅಲ್ಲಿ ನಿಮಗೆ ಯಾವತ್ತು ಮರಿಲಿಕ್ಕಾಗದ ಪ್ರೋಗ್ರಾಮ್ ಅವ್ರ ಮರಿಲಿಕ್ಕಾಗದ ಕಾಂಪಿಟೇಷನ್ ಅಂತ ಹೇಳಿದ್ರೆ ಅವ್ರ ಆ ಒಂದು ಸಾಂಗ್ ಅನ್ನ ನೀವೀಗ ಹಾಡ್ಬೋದಾ, ನಿಮ್ಮ ಫೇವ್ರೆಟ್ ಆಗಿರುವಂಥದ್ದು? ಅಂದರೆ ಕಾಂಪಿಟೇಷನ್ ಅಂದರೆ ತುಂಬ ಕಾಂಪಿಟೇಷನಿಗೆ ಹೋಗಿದ್ದೇನೆ. ಅಲ್ಲಿ ಕೆಲವುದ್ರಲ್ಲಿ ಗೆದ್ದಿದ್ದೇನೆ ಸಹ, ಕೆಲವುದ್ರಲ್ಲಿ ಸೋತಿದ್ದೇನೆ. ಸೊ ಎಲ್ಲ ಕಾಂಪಿಟೇಷನ್ ಕೂಡ ಖುಷಿಯಾಗಿದೆ. ಬಟ್ ಅದರಲ್ಲಿ 2 ಕಾಂಪಿಟೇಷನ್ ಅಂತ ಹೇಳಿದರೆ ತುಂಬ ಅಂದರೆ ಖುಷಿ ಇರೋದು ಮೂಮೆಂಟ್. ಅಂದರೆ ಫಸ್ಟ್ ಒನ್ ನಮ್ಮ ಬೆಳ್ತಂಗಡಿ ತಾಲೂಕಲ್ಲೇ ತಾಲೂಕು ಮಟ್ಟದೊಂದು ದೇಶಭಕ್ತಿ ಗೀತೆ ಸ್ಪರ್ಧೆ ನಡೆದಿತ್ತು. ಸೊ ಅದರಲ್ಲಿ ನನಗೆ ಕಿರಿಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಆವಾಗ ನಮಗೆ ಇದು ಆರ್ಕೆಸ್ಟ್ರಾ ಜೊತೆ ಹಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ಸೊ ಆಗ ಅಂದರೆ ಅಲ್ಲಿ ನಾನು ಆಗ ಫಸ್ಟ್ ಟೈಮ್ ಆರ್ಕೆಸ್ಟ್ರಾದಲ್ಲಿ ಹಾಡಿದ್ದು. ಸೊ ಅದು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಎಲ್ಲರೂ ಬಂದು ಹೇಳಿದ್ದಾರೆ. ಸೊ ಅದೊಂದು ತುಂಬ ಖುಷಿಯಾಗಿತ್ತು. ನೆಕ್ಸ್ಟ್ ಇನ್ನೊಂದು ಮಂಗಳೂರಲ್ಲಿ ನಡೆದಿದ್ದ SPL 2023 ಕರಾವಳಿ ಕೋಯಲ್, ಅದು ಅದರಲ್ಲಿ ನಾನು ಅಲ್ಲಿ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದೆ. ಸೊ ಅಲ್ಲಿ ಅಂದರೆ ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್, ಅವ್ರ ಜೊತೆ ಎಲ್ಲ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆಲ್ಲ ತುಂಬ ಖುಷಿ ಆಗ್ತದೆ. ಅಲ್ಲಿ ಕೂಡ ಆರ್ಕೆಸ್ಟ್ರಾದಲ್ಲಿ ಹಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಅಲ್ಲಿ ಮತ್ತೆ ಶಶಿಧರ್ ಕೋಟೆ ಸರ್ ಮತ್ತೆ ಜಯಶ್ರೀ ಮೇಡಮ್ ಬಂದಿದ್ರು. ಸೊ ಅವರು ಕೂಡ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಂದು ಮೆಮೊರೇಬಲ್. ಓಕೆ, ಹಾಗಾದ್ರೆ ಎಷ್ಟೋ ಕಾಂಪಿಟೇಷನ್ಗೆ ಹೋದ್ರೆ ಗೆಲ್ಲುವಂಥದ್ದು ಸೋಲುವಂಥದ್ದು, ಮತ್ತೆ ಅಲ್ಲಿರುವಂತಹ ಮುಂದೆ 4 ಜನ ಬಂದು ನೀವು ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಅಂತ ಹೇಳಿದ್ರೆ ನಮಗೆ ಪ್ರೈಸ್ ಸಿಗದಿದ್ರು ನಮಗೆ ಅಷ್ಟು ಸಾಕು. ಯಾಕೆ ಅಂತ ಹೇಳಿದ್ರೆ ನಾವು ಹೋಗುವಂಥದ್ದು ಪ್ರೈಸಿಗೆಲ್ಲ, ಮುಂದೆ ಕೂತಂತಹ 4 ಕಲಾಭಿಮಾನಿಗಳು ನಮ್ಮನ್ನು ಹೊಗಳ್ಬೇಕು ಅಂಡ್ ನಮ್ಮನ್ನಲ್ಲಿ ಕರ್ಕೊಂಡು ಬಂದು ನಮ್ಮ ತಂದೆ ತಾಯಿಗೆ ಮೊದಲನೇದಾಗಿ ಖುಷಿ ಆಗ್ಬೇಕು ಅಂತ. ಸೊ ಈ ಒಂದು ಪ್ರೋಗ್ರಾಮ್ಗಳೆಲ್ಲ ನಿಮಗೆ ತುಂಬಾ ಇಷ್ಟ. ಅಂಡ್ ನಿಮ್ಮ ಒಂದು ಇಷ್ಟವಾದಂತಹ ಹಾಡು ಮತ್ತೊಂದು, ನೀವು ಯಾವ್ದು ಅವಾಗ ಹಾಡಿದ್ರಲ್ಲ ಅದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ನಿಮ್ಗೆ ಇಷ್ಟವಾದಂತಹ ಹಾಡು ಅಂತ ಹೇಳಿದ್ರೆ ಈ ಮೂಲಕ ನೀವು ಹಾಡಿದ್ದು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಬೋದು. ದೀಪವು ನಿನ್ನದು, ಗಾಳಿಯು ನಿನ್ನದು,
ಆರದಿರಲಿ ಬೆಳಕು, ಕಡಲು ನಿನ್ನದು, ಹಡಗು ನಿನ್ನದು, ಮುಳುಗದಿರಲಿ ಬದುಕು, ದೀಪವು ನಿನ್ನದು, ಗಾಳಿಯು ನಿನ್ನದು, ಆರದಿರಲಿ ಬೆಳಕು. ಬೆಟ್ಟವು ನಿನ್ನದು, ಬಯಲು ನಿನ್ನದು, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದು, ಬಯಲು ನಿನ್ನದು, ಹಬ್ಬಿನಗಲಿ ಪ್ರೀತಿ. ನೆರಳೋ ಬಿಸಿಲು ಎಲ್ಲವೂ ನಿನ್ನದು, ನೆರಳೋ ಬಿಸಿಲು ಎಲ್ಲವೂ ನಿನ್ನದು, ಇರಲಿ ಏಕರೀತಿ. ದೀಪವು ನಿನ್ನದು, ಗಾಳಿಯು ನಿನ್ನದು, ಆರದಿರಲಿ ಬೆಳಕು. ಎಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಂಗನ್ನು ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಮುಂದೆಗೆ ಸ್ಫೂರ್ತಿ ಭಟ್ ಅವರು ಅವರ ಲೈಫಲ್ಲಿ ಆದಂತಹ ಒಂದು ಫನ್ನಿ ಮೂಮೆಂಟನ್ನು ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಹೇಳಿದರೆ ಯಾವ ಮೂಮೆಂಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಫನ್ನಿ ಮೂಮೆಂಟ್ ಅಂದರೆ ತುಂಬಾ ಆಗಿದೆ ಸ್ಕೂಲ್ ಲೈಫಲ್ಲಿ ಅಂದರೆ. ಸೊ ಹೀಗೆ ಸಾಂಗ್ ವಿಷಯಕ್ಕೆಲ್ಲ ಬಂದರೆ, ಸಂಗೀತದ ವಿಷಯಕ್ಕೆ ಅಂದರೆ, ನಾನು ಈ ಕರೋಕೆ ಎಲ್ಲ ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆಲ್ಲ. ಸೊ ಆ ಟೈಮಲ್ಲಿ ಒಂದು ವೇದಿಕೆಯಲ್ಲಿ, ಹೀಗೆ ಒಂದು ನಾರ್ಮಲ್ ವೇದಿಕೆ, ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಸೇಮ್ ಹಾಗೆ ಅಲ್ಲಿ ನಾನು ಹೋಗಿ ಒಂದು ಸಾಂಗನ್ನು ಫಸ್ಟ್ ಟೈಮ್ ಮಾಡಿದ್ದೆ. ಆ ಸಾಂಗನ್ನೇ ಫಸ್ಟ್ ಟೈಮ್ ಮಾಡಿದ್ದೆ, ಅದೇ ಒಂದು ಸಾಂಗನ್ನು. ಸೊ ಆಗ ನಂಗೆ ಲಿರಿಕ್ಸ್ ನೋಡಿ ಹೇಳಲಿಕ್ಕೆ ಬರ್ತಿತ್ತು, ನೋಡದೆ ಹೇಳಲಿಕ್ಕೆ ನೆನಪಿಲ್ಲ ನಂಗೆ ಲಿರಿಕ್ಸ್. ಸೊ ಇವರೆಂತ, ಈ ಮೈಕ ಸೆಟ್ಟದವರು ಅಲ್ಲೇ ಸಾಂಗ್ ಅನ್ನ ಅವರ ಹತ್ರ ಕರೋಕೆ ಇಲ್ಲಿ ನಮಗೆ ಕೈಯಲ್ಲಿ ಕನೆಕ್ಷನ್ ಸಿಗುದಿಲ್ಲ, ಓಕೆ ಅಂದ್ರೆ ಅಲ್ಲೇ ಇಟ್ಟಿದ್ರು. ನಂಗೆ ಲಿರಿಕ್ಸ್ ನನ್ನ ಕೈಯಲ್ಲಿ ಇಲ್ಲ. ನಾನಂದ್ರೆ ಸಾಂಗ್ ಹೇಳಲಿಕ್ಕೆ ಶುರು ಮಾಡಿ ಆಯ್ತು, ನೆಕ್ಸ್ಟ್ ನಂಗೆ ಲಿರಿಕ್ಸ್ ನೆನಪಿಲ್ಲ. ಹೇಳಿದ್ದ ಲಿರಿಕ್ಸ್ ವಾಪಸ್ ಹೇಳಿ 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 ಆ ಸಾಂಗ್ ಮುಗೀತು. ನೆಕ್ಸ್ಟ್ ಎಲ್ಲ ಹೇಳಿ ಬಂದ ಮೇಲೆ ಎಲ್ಲರೂ ತುಂಬ ಕಾಂಪ್ಲಿಮೆಂಟ್, ಚಂದ ಹೇಳಿದ್ಯಾ, ಸೂಪರ್ ಆಯ್ತು, ಹಾಗೆ ಅದೊಂದು ಕಾಮಿಡಿ ಅಂತ ನಂಗೆ ಅನಿಸ್ತೈತಿ. ನಾನು ಹೇಳಿದ್ದೇನೆ ಭಾರಿ ಚಂದ ಆಗಿದೆ ಅಂತ. ಅದು ಕೂಡ ಗ್ರೇಟ್, ನೀವು ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನೀವು ತುಂಬಾ ಚೆನ್ನಾಗಿ ಹಾಡಿದೀರಾ ಅಂತ ಹೇಳ್ತು. ಸೊ ಅಂಥದ್ದೆಲ್ಲ ಮೂಮೆಂಟ್ಸ್ಗಳು ಯಾವತ್ತೂ ನಮ್ಗೆ ನೆನಪಿರ್ತದೆ ನೋಡಿ. ಈಗ ಆ ಒಂದು ಫನ್ನಿ ಮೂಮೆಂಟ್ ಅಂತ ಹೇಳುವಾಗ ಆ ಒಂದು ಪ್ರೋಗ್ರಾಮ್ ಅನ್ನ ಕೊಟ್ಟವರು, ಅಂಡ್ ಆ ಒಂದು ಪ್ರೋಗ್ರಾಮ್ ನೀವು ಯಾವತ್ತೂ ಕೂಡ ಮರೆಯುವುದಿಲ್ಲ, ನಿಮ್ಮ ಮನಸ್ಸಿನಲ್ಲೇ ಇರ್ತದೆ. ಅಂಡ್ ಹೇಳಿದ ಹಾಗೆ ಜೀವನದಲ್ಲಿ ಕಾಲೇಜ್ ಲೈಫ್, ಸ್ಕೂಲ್ ಲೈಫ್ ಅಂತ ಹೇಳುವಾಗ ಅಲ್ಲಿ ಫನ್ನಿ ಮೂಮೆಂಟ್ಸ್ ತುಂಬಾ ಆಗ್ತಿರ್ತದೆ. ಸೊ ಅದನ್ನ ಹೇಳ್ತಾ ಹೋದ್ರೆ ನಮ್ಗೆ ದಿನಗಳೇ ಬೇಕು ಅಂತ ಹೇಳ್ಬೋದು. ಸೊ ಫನ್ನಿ ಮೂಮೆಂಟ್ ಅನ್ನ ಹೇಳಿ ಆಯ್ತು. ಅದರ ಜೊತೆಗೆ ಜೀವನದಲ್ಲಿ ಕಲಾವಿದ ಅಂದ ಮೇಲೆ ಸ್ವಲ್ಪ ಬೇಸರ ಆದಂತಹ ಪ್ರೋಗ್ರಾಮ್ಸ್ ಅಲ್ಲಿ ಆಗಿರ್ಬೋದು, ಹೀಗೆ ಯಾವ್ದಾದ್ರು ಬೇಜಾರದ ಒಂದು ಯಾವ್ದಾದ್ರು ಮೂಮೆಂಟ್ ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ. ಅಂತ ಹೇಳಿದ್ರೆ ಏನು ಬೇಜಾರಿನ ಮೂಮೆಂಟ್ ಏನಿಲ್ಲ, ಎಲ್ಲ ತುಂಬಾ ಫನ್ನಿಯಾಗಿ ನಾವು ತಗೊಳ್ಳೋದು. ಅಂದ್ರೆ ನಾರ್ಮಲ್ ಆಗಿ ಎಲ್ಲವನ್ನ ಕೂಡ ನೀವು ನಾರ್ಮಲ್ ಆಗಿ ಎಲ್ಲವನ್ನ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಸ್ಫೂರ್ತಿ ಭಟ್ ಅವರ ಡೈಲಿ ರುಟೀನ್ ಹೇಗಿರ್ತದೆ? ಅಂದ್ರೆ ನೀವು ಈಗ ಒಂದು ಮಳೆ ಬರುವಾಗ ನೋಡಿ, ಮೊನ್ನೆ ಸುಮ್ಮನೆ ನಮಗೆ ತುಂಬಾ ರಜೆ ಸಿಕ್ಕಿತ್ತು ಅಲ್ವಾ? ಸೊ ಆಗ ನಮಗೆ ಕಾಲೇಜ್ ಇರ್ತದೆ, ನೀವು ಸ್ಕೂಲಲ್ಲಿ ಇರುವಾಗ ಎಲ್ಲ ಆ ಒಂದು ರಜೆ ಸಿಗುವಂತಹ ಟೈಮಲ್ಲಿ ನೀವು ಹೇಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ? ಈಗ ನೋಡಿ ನೀವು 10th ಅಂತ ಹೇಳಿದ್ರಿ, ಸೊ ಈಗ 9th ಅಲ್ಲಿ ಕೂಡ ನೀವು ಇರುವಾಗ ಈ ಕಾಲೇಜ್ ಎಲ್ಲ ಮುಗಿಸಿ ಬಂದು ಈ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಸಂಗೀತ ಕ್ಲಾಸ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಕ್ಲಾಸಿಗೆ ಹೋಗ್ತಾರೆ ಸ್ಫೂರ್ತಿ ಭಟ್ ಅವರು ಅಂತ ಎಲ್ಲರೂ ಕೂಡ ಯೋಚನೆ. ಈಗ 10th ಅಂತ ಹೇಳ್ತಿದ್ದಾರೆ, ಕ್ಲಾಸ್ಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಎಲ್ಲ ಒಂದು ಗಜಿಬಿಜಿ ಟೆನ್ಷನ್ಸ್ಗಳೆಲ್ಲ ಇರ್ಬೋದು ನಮ್ಮ ವೀಕ್ಷಕರಿಗೆ. ಹೇಗೆ ಹೋಗ್ತಾರಪ್ಪ? ಸೊ ಆ ಒಂದು ಕ್ವಶನ್ಗೆ ನೀವು ಒಂದು ಆನ್ಸರ್ ಹೇಳಿಬಿಡಿ. ಈ ಸ್ಕೂಲ್ ನಾನು ಎಂತ ಡೈಲಿ ರುಟೀನ್ ಅಂತ ಹೇಳಿ ಅಂದ್ರೆ ಟೈಮ್ ಟೇಬಲ್ ಅಂತ ಹೇಳಿ ಮಾಡಲೇ ಇಲ್ಲ ಇಷ್ಟುವರೆಗೆ. ಸೊ ಸ್ಕೂಲ್ ಡೇಸಲ್ಲೆಲ್ಲ ಇರಬೇಕಂದ್ರೆ ನಾನು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಸಂಗೀತ ಪ್ರಾಕ್ಟೀಸ್ ಮಾಡ್ತೇನೆ. ಆಮೇಲೆ ಸ್ಕೂಲಿಗೆ ರೆಡಿಯಾಗಿ ಹೋಗಿ ಬಂದು ಒಂದು 5 ಗಂಟೆ ಆಗ್ತದೆ ಬರುವಾಗ. ಬಂದು ನೆಕ್ಸ್ಟ್ ಒಂದು 2 ದಿವಸ, ವಾರದಲ್ಲಿ 2 ದಿವಸ ನನಗೆ ಸಂಗೀತ ಕ್ಲಾಸಸ್ ಇರ್ತದೆ. ಸೊ ಆಗ ಕ್ಲಾಸಸ್ ಅಟೆಂಡ್ ಮಾಡಿ ಎಲ್ಲ
ಫ್ರೆಶ್ ಅಪ್ ಎಲ್ಲ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತೇನೆ. ಮತ್ತು ಇದು ಸ್ಕೂಲಿದ್ದು ಏನಾರು ವರ್ಕ್ಸ್ ಎಲ್ಲ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಮಾಡಿ ಆಗ ಒಂದು 7 ಎಲ್ಲ ಆದರೆ ಆಗ ಇದು ದೇವರಿಗೆ ಎಲ್ಲ ಹೇಳಿ ಭಜನೆ ಎಲ್ಲ ಹೇಳ್ತೇವೆ. ಆಮೇಲೆ ಅದೇ ಏನಾದ್ರು ಮೂವೀಸಾ ಅಥವಾ ಏನಾದ್ರು ನೋಡಿ ಮತ್ತೆ ಎಂತ ಮಾಡಿ ಇದು ಊಟ ಆಗಿ ಸ್ವಲ್ಪ ಬುಕ್ಸ್ ಎಲ್ಲ ಓದಿ ಮಲಗ್ತೇನೆ. ಸೊ ಈಗ ಫ್ರೀ ಟೈಮ್ಸ್ ಎಲ್ಲ ಇದ್ದರೆ ಆಗ ಏನು ಅಣ್ಣನ ಜೊತೆ ಆಡೋದು, ಜಗಳ ಆಡೋದು, ಹೀಗೆ ಗೇಮ್ಸ್ ಕೂಡ ಆಡ್ತೇನೆ. ಆಮೇಲೆ ಬುಕ್ಸ್ ಓದೋದು, ಸಾಂಗ್ ಏನಾದ್ರು ಕಲಿಯೋದು, ಹಾಗೇನಾದ್ರು ಮಾಡ್ತಾ ಇರ್ತೇನೆ. ಓಕೆ, ಹೀಗೆ ನಿಮ್ಮ ಒಂದು ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಆಯಿತು. ಸೊ ಹಾಗಾದರೆ ನೀವು ಅವಾಗಲೇ ಹೇಳಿದರೆ ನಿಮಗೆ ಸ್ಕೂಲಲ್ಲಿ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನಿಮಗೆ ಯಾವುದೇ ಪ್ರೋಗ್ರಾಮ್ ಇದ್ದರೂ ಕೂಡ ಕಳಿಸ್ತಾರೆ ಆ್ಯಂಡ್ ನಿಮ್ಮ ಸ್ಕೂಲಲ್ಲೇ ನಿಮಗೆ ಪ್ರೋಗ್ರಾಮನ್ನು ಕೊಡ್ತಾರೆ ಅಂತ. ಸೊ ನಮ್ಮೆಲ್ಲರ ಲೈಫಲ್ಲಿ ನಮಗೊಬ್ಬರು ಫೇವ್ರೆಟ್ ಟೀಚರ್ ಇರ್ತಾರೆ, ನಾವು ಯಾವತ್ತೂ ಮರೆಯೋದಿಲ್ಲ. ಎಲ್ಲೇ ಹೋದರೂ ಚಿಕ್ಕ ಇರುವಾಗಲೂ ಕೂಡ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಅಂತ ಹೇಳಿದ್ರೆ ನಾವು ಮೊದಲೇದಾಗಿ ಒಂದು ಹೆಸರನ್ನು ಹೇಳ್ತೇವೆ. ಸೊ ಹಾಗೆ ನಿಮಗೆ ಯಾರಾದರೂ ಫೇವ್ರೆಟ್ ಟೀಚರ್ ಅಂತ ಇದ್ದಾರಾ? ಅವರ ಹೆಸರನ್ನು ವೀಕ್ಷಕರಿಗೆ ತಿಳಿಸ್ಬೋದು. ಟೀಚರ್ಸ್ ಅಂದರೆ ಎಲ್ಲರೂ ಟೀಚರ್ಸ್ ಫೇವ್ರೇಟ್, ಗೊತ್ತಿತ್ತು ಈ ಡೈಲಾಗ್ ಬರ್ತದೆ ಅಂದ್ರೆ ನೀನ್ 4 ಟೀಚರ್ಸ್ ನನಗೆ ಫೇವ್ರೇಟ್ ಇದ್ದಾರೆ. ಮೊಟ್ಟ ಮೊದಲೇದಾಗಿ ನಂದು ಸೈನ್ಸ್ ಮಿಸ್ ಕಾವ್ಯಶ್ರೀ ಮಿಸ್ ಅಂತೇಳಿ, ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ದಾಮೋದರ್ ಸರ್ ಸೋಷಿಯಲ್ ಸರ್, ಆಮೇಲೆ HM ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಸುಜಾತಾ ಮಿಸ್ ಅಂತ ಹೇಳಿ. ಮತ್ತೆ ನಮ್ಮ ಸ್ಕೂಲಿನ ಪ್ರೈಮರಿ ಟೀಚರ್ ಶ್ವೇತಾ ಮ್ಯಾಮ್ ಅಂತ ಹೇಳಿ, ಅವರು ಕೂಡ 4 ಜನ ಟೀಚರ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಎಸ್, ಇವ್ರು 4 ಜನ ಟೀಚರ್ಸನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಸಪೋರ್ಟ್ ಮಾಡಿದ್ದಕ್ಕೂ ಈ ಒಂದು ಇಂಟರ್ವ್ಯೂವನ್ನು ನೋಡುವಾಗ ಅವರಿಗೆ ತುಂಬ ಖುಷಿಯಾಗಿರ್ತದೆ. ಯಾಕೆ ಅಂತ ಹೇಳಿದರೆ ನೀವು ಇಷ್ಟೆಲ್ಲ ಸಾಧನೆನ ಮಾಡಿ ಈ ಒಂದು ವೇದಿಕೆಯಲ್ಲಿ ಅವರು ನಿಮಗೆ ನೀಡಿದಂಥ ಪ್ರೀತಿಗೆ, ಅವರು ನೀಡಿದಂಥ ಸಪೋರ್ಟಿಗೆ ಇವತ್ತು ಅವರ ಹೆಸರನ್ನು ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನೀವು ಉಳಿದ ಟೀಚರ್ಸನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತೀರಾ ಅಂತ ಹೇಳ್ತಾ ಮುಂದಕ್ಕೆ ಸ್ಫೂರ್ತಿ ಭಟ್ ಅವರಿಗೆ ಈ ಒಂದು ಕಲೆಯ ಜೊತೆಗೆ ಮುಂದೆ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡಿ ಆದಮೇಲೆ ಏನಾಗಬೇಕು ಅಂತ ಆಸೆ ಇದೆ? ಪ್ರೊಫೆಷನಲಿ ನಾನು AI ಇಂಜಿನಿಯರ್ ಆಗ್ಬೇಕಂತ ಇದ್ದೇನೆ ಈಗ. AI, ಓಕೆ. ಮತ್ತೆ ಅದ್ರ ಜೊತೆಗೆ ಸಿಂಗರ್ ಅಂಡ್ ಡ್ಯಾನ್ಸರ್ 2 ಕೂಡ ಆಗ್ಬೇಕಂತ ಆಸೆ ಇದೆ. ಅಂಡ್ ಅದರನ್ನ ಕೂಡ ಇದು ಪ್ರೊಫೆಷನ್ ಒಟ್ಟಿಗೆ ಫ್ಯಾಷನ್ ಒಟ್ಟಿಗೆ ಪ್ರೊಫೆಷನ್ ಅನ್ನ ಎರಡನ್ನೂ ಕೂಡ ಒಟ್ಟಿಗೆ ಜರ್ನಿಯಲ್ಲಿ ಕರ್ತಾಕೊಂಡು ಹೋಗ್ಬೇಕು, ನಡುವಲ್ಲಿ ಎಲ್ಲಿ ಕೂಡ ಬಿಡಬಾರ್ದು ಅನ್ನೋಂಥ ನಿಮ್ಮ ಆಸೆ ಅಲ್ವಾ? ಸೊ ನಿಮ್ಮ ಈ ಒಂದು ಆಸೆ ನೆರವೇರಲಿ ಅಂತ ನಾವು ಅಭಿಮತದ ಪರವಾಗಿ, ವಾಯ್ಸ್ ಆಫ್ ಆರಾಧನದ ಪರವಾಗಿ ಅಂಡ್ ಶ್ರೇಯಾ ಸುಳ್ಯನ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ, ಆದಷ್ಟು ಬೇಗ ಎಲ್ಲ ಕನಸುಗಳ ಕೂಡ ಈಡೇರಲಿ. ಆ್ಯಂಡ್ ಮುಂದಕ್ಕೆ ನೀವಾಗ ಹೇಳಿದ್ರಿ, ನಾವೀಗಷ್ಟೇ ಹೇಳಿದ ಹಾಗೆ ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡ್ತಾರೆ, ಪೇರೆಂಟ್ಸು ಹಾಗೆ ನಿಮ್ಮ ಫ್ಯಾಮಿಲಿಯವರು ಹಾಗೆ ಊರವರು ಎಲ್ಲರೂ ಕೂಡ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರಲ್ವಾ? ಹಾಗೆ ಅದರ ಜೊತೆಗೆ ಯಾರನ್ನಾದರೂ ಹೆಸರು ಅಂದರೆ ನಿಮ್ಮ ಬೆನ್ನೆಲುಬಾಗಿ ಅಂದರೆ ಮುಂದೆ ಅವರು ತೋರಿಸ್ಕೊಳ್ಳೋದಿಲ್ಲ, ಹಿಂದೆ ನಿಮಗೆ ತುಂಬ ಸಪೋರ್ಟ್ ಮಾಡೋರು ಎಷ್ಟೋ ಜನ ಇರ್ಬೋದು. ಸೊ ಆದ್ದರಿಂದ ಅವರ ಹೆಸರು ಯಾರ್ದಾದ್ರೂ ನೀವು ಬಿಟ್ಟು ಹೋಗಿದ್ರೆ ಈ ಸಂದರ್ಭದಲ್ಲಿ ನೀವು ಹೇಳ್ಬೋದು. ಅದೇ ಆರಾಧನಾ ಮ್ಯಾಮ್ ಬಗ್ಗೆ ಹೇಳಲಿಕ್ಕೆ ಇಲ್ಲ, ಅವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಬಸವರಾಜ್ ಸರ್ ಆಗಿರಲಿ, ಅಭಿಷೇಕ್ ಅಣ್ಣ, ಆಮೇಲೆ ನಮ್ಮ ಆಮಂತ್ರಣ ಪರಿವಾರದ ವಿಜಯ್ ಅಣ್ಣ ಅಂತ ಇದ್ದಾರೆ, ಅವರು ಕೂಡ ತುಂಬ ವೇದಿಕೆಯನ್ನು ನೀಡಿದ್ದಾರೆ, ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಬೇಣೂರು ಭಾರತೀಯ ಶಿಶು ಮಂದಿರ, ಇಲ್ಲಿ ನಾನು ಫಸ್ಟು ನಂದು ಸ್ಟೇಜ್ ಕೊಟ್ಟಿದ್ದ ಅವರು, ಮತ್ತು ಈಗ ಕೂಡ ಕೊಡ್ತಾನೆ ಇದ್ದಾರೆ. ಸೊ ಅವರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಓಕೆ, ಹಾಗಾದರೆ ಇವರೆಲ್ಲ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕೊನೆಯದಾಗಿ ಇವತ್ತು ಒಂದು ಆ ಚಾನೆಲಲ್ಲಿ ನಿಮಗೆ ಪ್ರೋಗ್ರಾಮನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಪದ್ಮಶ್ರೀ ಮೇಡಮ್. ಯಾವತ್ತು ತಿಂಗಳು ಕಾರ್ಯಕ್ರಮವನ್ನು ಕೊಡುವಂತಹ ಏಕೈಕ ತಂಡ ಅಂತ ಹೇಳಿದರೆ ಅದು ಕರಾವಳಿಯಲ್ಲಿ ಸಿಗುವಂಥದ್ದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಅಲ್ಲಿಯ ಪದ್ಮಶ್ರೀ ಮೇಡಮ್ ಅಂತಲೇ ಹೇಳ್ಬೋದು. ಅದೆಷ್ಟೋ ತಂಡಗಳಿರ್ಬೋದು, ಆದರೆ ವಾರಕ್ಕೆ ಒಂದೊಂದು ಸಮಯದಲ್ಲಿ ಇವತ್ತು ಪ್ರೋಗ್ರಾಮ್ ಇದ್ದರೆ ನಾಳೆಲ್ಲ ನಾಲ್ದು ಬಿಟ್ಟು ಇನ್ನೊಂದು ಪ್ರೋಗ್ರಾಮ್ ಇರ್ತದೆ. ಆದರೆ ಅಂಥ ವೇದಿಕೆಯನ್ನು ಕೊಡುವಂಥ ಬೇರೆ ಯಾವುದೇ ಒಂದು ತಂಡ ಇಲ್ಲ ಅಂತ ನಾನು ಹೇಳ್ಬೋದು. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಅದೆಷ್ಟು ಅನಾರೋಗ್ಯ ಪೀಡಿತರಿಗೂ ಕೂಡ ಸಹಾಯವನ್ನ ಮಾಡಿದ್ದಾರೆ. ಆದ್ರಿಂದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ, ಪದ್ಮಶ್ರೀ ಮೇಡಮ್ ಅವರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂದ್ರೆ ಇಂತಹ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಆರಾಧನಾ ಮ್ಯಾಮ್ ತುಂಬ ಸಪೋರ್ಟಿವ್, ಪದ್ಮಶ್ರೀ ಮೇಡಮ್ ಕೂಡ ತುಂಬ ಸಪೋರ್ಟಿವ್. ಅಂದರೆ ಅವರು ಎಲ್ಲ ಫ್ರೀಯಾಗಿ ನಮಗೆ ಸ್ಟೇಜ್ ಕೊಡ್ತಾರೆ. ಎಂತಾದೆ ನಾವು ಏನೇ ಒಂದು ನಮ್ಮ ಪ್ರತಿಭೆ ಇದ್ದರೂ ಕೂಡ ಅದಕ್ಕೆ ಒಂದು ನೀನು ಚೆನ್ನಾಗಿ ಮಾಡ್ತೀಯ, ನೀನು ಇನ್ನೂ ಕೂಡ ಇಂಪ್ರೂವ್ ಮಾಡ್ಕೋಬೇಕು, ನೀನು
ಒಳ್ಳೇದು ಮಾಡು ಇನ್ನೂ ಸಹ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಬಸವರಾಜ್ ಸರ್, ಅಭಿಷೇಕ್ ಅಣ್ಣ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನೂ ಇದ್ದಾರೆ ತುಂಬ ಜನ, ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಮಗೆ ಹೀಗೆ ಫ್ರೀಯಾಗಿ ಅಂದರೆ ಈಗ ಎಲ್ಲರೂ ಕೂಡ ತುಂಬ ಹಣ ತಗೊಂಡೇ ಸ್ಟೇಜ್ ಕೊಡೋರು ಇರೋದು. ಅಂದರೆ ಇವರು ತುಂಬ ಸಪೋರ್ಟ್ ಮಾಡಿ ಅದ್ರ ಸ್ಟೇಜು ಕೂಡ ಕೊಡ್ತಾರೆ. ಅದೇ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಎಸ್, ಸ್ಫೂರ್ತಿ ಭಟ್ ಅವ್ರು ಹೇಳಿದ ಹಾಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಯಾವುದೇ ಪ್ರತಿಭೆಗಳು ಕಾರ್ಯಕ್ರಮವನ್ನು ನೀಡ್ತಾರೆ ಅಂತ ಹೇಳಿದರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ 1 ರೂಪಾಯಿಯನ್ನು ಕೂಡ ತಗೊಳ್ಳದೆ ಎಲ್ಲವನ್ನು ಕೂಡ ಉಚಿತವಾಗಿ ಪ್ರತಿಭೆ ಮುಂದೆ ಬರಬೇಕು, ಅವರು ಜಗಜ್ಜಾಹೀರಾತ್ ಆಗಬೇಕು ಅಂತ ಹೇಳಿ ಕಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ಅದೆಷ್ಟು ಅನಾರೋಗ್ಯ ಪೀಡಿತರಿಗೂ ಕೂಡ ಇದರಲ್ಲಿ ಅಂದರೆ ವಾಯ್ಸ್ ಆಫ್ ಆರಾಧನದ ಪ್ರತಿಭೆಗಳ ಪೋಷಕರಾಗಿರ್ಬೋದು, ಹಾಗೆ ಕಲಾ ಪೋಷಕರು ಅದರ ಹಿಂದೆ ನಾವೀಗ ನೋಡ್ಬೋದು. ಸ್ಫೂರ್ತಿ ಭಟ್ ಅವರ ವಿಡಿಯೋವನ್ನು ಕೂಡ ಅದೆಷ್ಟೋ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅದೆಷ್ಟೋ ಜನರಿಗೆ ತಿಳಿಸ್ತಾ ಇರುವಂತದ್ದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಕಲಾ ಪೋಷಕರು ಅಂತ ಹೇಳ್ಬೋದು. ಸೊ ಅವರೆಲ್ಲರಿಗೂ ಕೂಡ ಸ್ಫೂರ್ತಿ ಭಟ್ ಅವರ ಪರವಾಗಿ ಅಂಡ್ ನನ್ನ ಪರವಾಗಿ ಹಾಗೂ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಎಲ್ಲಾ ಒಂದು ಕಲಾವಿದರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಮುಂದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡವು ನಿಮಗೆ ಇಂಥ ಕಾರ್ಯಕ್ರಮವನ್ನು ನೀಡಬೇಕು, ಈ ಒಂದು ಅಭಿಮತದ ವೇದಿಕೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಅಂತಹ ಕಾರಣ ಅಂತ ಹೇಳಿದ್ರೆ ನಮ್ಮ ಅಭಿಮತ ವಾಹಿನಿಯ ಸರ್ವ ಸದಸ್ಯರು. ಅದರಿಂದ ಅಭಿಮತ ವಾಹಿನಿಯ ಬಗ್ಗೆ ಅಂಡ್ ಅಲ್ಲಿರುವಂತಹ ಸರ್ವ ಸದಸ್ಯರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಇಂಥ ಸ್ಟೇಜ್ ಎಲ್ಲ ಸಿಗೋದೇ ನಮಗೆ ಕಮ್ಮಿ. ಮತ್ತೆ ಅವರ ಎಲ್ಲರೂ ಸದಸ್ಯರು ನಮ್ಮನ್ನು ತುಂಬಾ ಒಳ್ಳೆ ರೀತಿ ಟ್ರೀಟ್ ಮಾಡ್ತಾರೆ. ಸೊ ಇಂಥ ದೊಡ್ಡ ಸ್ಟೇಜ್ ನಮ್ಮಂಥ ಪ್ರತಿಭೆಗಳಿಗೆ ನೀಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅವರಿಗೆ. ಎಸ್, ಅದೆಷ್ಟೋ ಕಡೆಗಳಲ್ಲಿ ಹೊರಗಿಂದ ಪ್ರತಿಭೆಯನ್ನ ಕರೆಸಿ ನಾವು ಇಂಟರ್ವ್ಯೂ ಮಾಡೋದನ್ನ ನಾವು ನೋಡಿರ್ಬೋದು ಬೇರೆ ಚಾನಲಲ್ಲಿ. ಆದರೆ ನಮ್ಮ ಅಭಿಮತ ವಾಹಿನಿಯವರು ನಮ್ಮ ಕರಾವಳಿಯ ಪ್ರತಿಭೆಗಳನ್ನ ಕರೆತಂದು ಅವರ ಪ್ರತಿಭೆಯನ್ನ ಅದೆಷ್ಟೋ ಜನರಿಗೆ ತಿಳಿಸುವಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಕಷ್ಟಪಡ್ತಾ ಇದ್ದಾರೆ. ಆದ್ರಿಂದ ಅಭಿಮತ ವಾಹಿನಿಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕೊನೆಯದಾಗಿ ಇಷ್ಟು ಹೊತ್ತು ನಿಮ್ಮ ಕಲಾ ಜರ್ನಿಯನ್ನ ನಮ್ಮ ಜೊತೆ ತಿಳಿಸ್ಕೊಂಡು ಬಂದ್ರಿ ಆ್ಯಂಡ್ ಮುಂದೆ ಏನಾಗಬೇಕು ಅಂತ ಇದ್ದೀರಾ ಆ್ಯಂಡ್ ಇಲ್ಲಿವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದೀರಾ ಎಲ್ಲವನ್ನ ಕೂಡ ತಿಳಿಸಿದ್ರಿ ಅಲ್ವಾ. ಸೊ ಆದ್ರಿಂದ ಎಷ್ಟೋ ಜನ ವೀಕ್ಷಕರು ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು, ಅದು ಮಕ್ಕಳು ಆಗಿರ್ಬೋದು, ಅವರ ಪೋಷಕರು ಕೂಡ ಆಗಿರ್ಬೋದು. ಅದರಿಂದ ಕೊನೆಯದಾಗಿ ಯಾರಾದ್ರೂ ಮಕ್ಕಳಿಗೂ ಓಕೆ, ನೀವು ಪೋಷಕರಿಗೂ ಓಕೆ, ಏನೋ ಒಂದು ಕಿವಿ ಮಾತನ್ನ ಹೇಳಬೇಕು ಅನ್ನುವಂತಹ ಆಸೆ ಇದ್ದಲ್ಲಿ ಈ ಒಂದು ಕ್ಷಣದಲ್ಲಿ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಈ ಅಭಿಮತ ವಾಹಿನಿಯಲ್ಲಿ ನನ್ನ ಈ ನೇರ ಪ್ರಸಾರವನ್ನು ನೋಡ್ತಿರೋ ನಿಮ್ಗೆಲ್ರಿಗೂ ಧನ್ಯವಾದಗಳು. ಆಮೇಲೆ ಪೇರೆಂಟ್ಸಿಗೆ ಹೇಳಬೇಕಂದ್ರೆ ಈ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಅವರು ಹೊರಗೆ ತಂದು ಎಲ್ಲ ಪ್ರದರ್ಶನ ಮಾಡಬೇಕಂತೆ. ನೆಕ್ಸ್ಟ್ ಮಕ್ಕಳು ಕೂಡ ಅಷ್ಟೇ, ಅವರಲ್ಲಿ ಪ್ರತಿಭೆ ಇದೆ ಅಂತ ಹೇಳಿದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ಬೆಳೆಸಬೇಕು. ನಾವು ಒಂದು ದೊಡ್ಡ ಸಿಂಗರು ಅಥವಾ ಡ್ಯಾನ್ಸರ್ ಏನೇ ಇರಲಿ ಆ ಒಂದು ಹೈ ಇದಕ್ಕೆ ಹೋಗ್ಬೇಕಂತ ಹೇಳಿ ಅದೇ ಹಾಗೆ ಹೇಳ್ತೇನೆ. ಓಕೆ, ಅಂದರೆ ಏನಾದರೂ ಒಂದು ಸಾಧನೆ ಮಾಡುವಲ್ಲಿ ಮಕ್ಕಳಿಗೆ ಆಸಕ್ತಿ ಇದ್ದಲ್ಲಿ ಪೋಷಕರು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಪೋಷಕರು ಯಾವುದಾದ್ರೂ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನೀನೊಂದು ಡ್ಯಾನ್ಸರ್ ಆಗಬೇಕು, ಸಿಂಗರ್ ಆಗಬೇಕು ಅಂತ ಹೇಳಿದರೆ ಆದಷ್ಟು ಮಕ್ಕಳು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಅವರ ಜೊತೆ ಕೈ ಜೋಡಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೀರಾ. ಆ್ಯಂಡ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರಿ, ನಿಮ್ಮ ಈ ಒಂದು ಅದ್ಭುತವಾದಂತಹ ಕಲಾ ಜರ್ನಿಯನ್ನು ನಮ್ಮ ಜೊತೆ ಹಾಗೂ ನಮ್ಮ ವೀಕ್ಷಕರ ಜೊತೆ ನೀವು ತಿಳಿಸಿಕೊಟ್ರೆ ಆ್ಯಂಡ್ ಇನ್ನು ಮುಂದಕ್ಕೂ ಕೂಡ ಇಂತಹದೇ ಅದ್ಭುತವಾದಂತಹ ವೇದಿಕೆಗಳು ಸಿಗಲಿ, ಇನ್ನಷ್ಟು ಸಾಧನೆಗಳು ಮುಂದೆ ಹೋಗಿ ನೀವು ಉನ್ನತವಾದಂತಹ ಹೆಮ್ಮರವಾಗಿ ನಿಮ್ಮ ಪ್ರತಿಭೆ ಬೆಳಿಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಸ್ಫೂರ್ತಿ ಭಟ್ ಅವರ ಅದ್ಭುತವಾದಂತಹ ಕಲಾ ಜರ್ನಿ. ಇಂಥದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ವಾರ ವಾರ ಪ್ರತಿಭಾಚುಕಿಗಳು ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೇವೆ. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಾಚುಕಿಗಳು ಕಾರ್ಯಕ್ರಮವನ್ನ ವೀಕ್ಷಿಸುವುದರ ಮೂಲಕ ಎಲ್ಲಾ ಪ್ರತಿಭೆಗಳಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಾನು ನಿಮ್ಮ ಶ್ರೇಯಾ ಸುಳ್ಯ. ಇದು ಅಭಿಮತ, ಜನ ಮನದ ನಾಡಿ ಮಿಡಿತ. ಧನ್ಯವಾದಗಳು.